ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಜಲಜ್ಯೇಷ್ಠಕಂದಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುನ್ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಭಗವದ್ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ತಾರತಮ್ಯ ಪುರಸ್ಸರವಾಗಿ ಭಗವಂತನ ಸರ್ವೋತ್ತಮತ್ವವನ್ನು, ಇತರ ದೇವತೆಗಳು ಭಗವಂತನಿಗಿಂತ ಹೇಗೆ ಕಡಿಮೆ, ಇದೆಲ್ಲವನ್ನು ನಾವು ತಿಳ್ಕೊಳ್ಳೇಬೇಕು. ಪರಮಾತ್ಮನ ಅವತಾರಗಳು ಯಾವುದು, ಯಾವುದು ಭಗವಂತನ ಅವತಾರಗಳಲ್ಲ, ಇದನ್ನೂ ತಿಳಿಯಬೇಕು. ಪರಮಾತ್ಮ ನಮ್ಮ ಮನಸ್ಸಿಗೆ ಕಾಣಿಸುವುದು ಕೇವಲ ನಮ್ಮ ಕರ್ಮಗಳಿಂದ ಮಾತ್ರ ಅಲ್ಲ, ಜ್ಞಾನದಿಂದ. ಆ ಜ್ಞಾನದಲ್ಲೂ ಕೂಡ ತಾರತಮ್ಯ ಪರಿಜ್ಞಾನಾತ್ ತೇಷು ಧ್ಯಾತೋ ವಿಮುಕ್ತಿಗಃ ಪ್ರೀತಿಂಚ ನಾನ್ಯಥಾಯಾಯಾತಿಥಿ ಶಾಸ್ತ್ರಸ್ಯ ನಿರ್ಣಯ ಎಂಬುದಾಗಿ ತಾರತಮ್ಯ ಪರಿಜ್ಞಾನಪೂರ್ವಕವಾಗಿ, ಪರಿಜ್ಞಾನ ಅಲ್ಲ, ಪರಿಜ್ಞಾನ ಚೆನ್ನಾಗಿ ತಾರತಮ್ಯವನ್ನು ತಿಳಿದು ಪರಮಾತ್ಮನ ಧ್ಯಾನವನ್ನು ಮಾಡಿದರೆ ಪರಮಾತ್ಮನಿಗೆ ತುಂಬ ಪ್ರೀತರಾಗುತ್ತೀವಿ ನಾವು. ಹಾಗಾಗಿ ಶಾಸ್ತ್ರದಲ್ಲಿ ಅದನ್ನು ಹೇಳಿದ್ದಾರೆ. ತಾರತಮ್ಯವನ್ನು ತಿಳಿಯಬೇಕು. ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತತ ಏತದ್ವಿನಾ ನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ. ಮೋಕ್ಷವಾಗಬೇಕು, ನಮ್ಮ ಎಲ್ಲ ಪ್ರಾರಬ್ಧ ಕರ್ಮಗಳು ನಾಶವಾಗಿ ಭಗವದ್ ಅನುಗ್ರಹವಾಗಬೇಕು, ದುಃಖವೆಲ್ಲ ದೂರವಾಗಬೇಕು ಅಂತಂದರೆ ತಾರತಮ್ಯವನ್ನು ತಿಳಿಯಲೇಬೇಕು ಎಂಬುದಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ನಿರ್ಣಯವನ್ನು ಕೊಟ್ಟಿದ್ದಾರೆ. ಮೋಕ್ಷದ ಲಾಭಕ್ಕೋಸ್ಕರವಾಗಿ ತಾರತಮ್ಯವನ್ನು, ಪರಮಾತ್ಮನ ಸರ್ವೋತ್ತಮತ್ವವನ್ನು ಅವಶ್ಯವಾಗಿ ತಿಳಿಯಬೇಕು. ಅದಿಲ್ಲದೆ ಯಾರಿಗೂ ಯಾವ ಬಗೆಯಿಂದಲಾಗಲಿ ಮೋಕ್ಷ ದೊರೆಯೋದಿಲ್ಲ ಅಂತ. ಇದರ ಜೊತೆಗೆ ಮತ್ತೊಂದಿದೆ, ಅವತಾರಾನ್ ಹರೇರ್ಜ್ಞಾತ್ವಾ ನಾವತಾರ ಹರೇಶ್ಚಯೇ ತದಾ ವೇಷಾನ್ ತಥಾ ಸಮ್ಯಕ್ ಜ್ಞಾತ್ವಾ ಮುಕ್ತಿರ್ನ ಚಾನ್ಯತ ಅಂತ ಅದೇ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಅಂತಾರೆ. ಯಾವುದು ಪರಮಾತ್ಮನ ಅವತಾರ, ಯಾವುದಲ್ಲ ಎಂಬುದನ್ನು ಕೂಡ ನಾವು ತಿಳಿಯಬೇಕು. ಯಾರ್ಯಾರನ್ನೂ ಭಗವದ್ ಅವತಾರ ಅಂತ ತಿಳಿದು ಇವರು ಭಗವಂತ ಅವರು ಭಗವಂತ ಅಂತ ನಾವು ತಿಳಿಯಬಾರದು. ಅದಕ್ಕೋಸ್ಕರವಾಗಿ ಕರುಣಾಶಾಲಿಗಳಾದ ಜಗನ್ನಾಥದಾಸವರಿಣ್ಯರು ತಮ್ಮ ಹರಿಕಥಾಮೃತ ಸಾರದಲ್ಲಿ ಅನೇಕ ಬಗೆಯಿಂದ ತಾರತಮ್ಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಹಣ ತಾರತಮ್ಯ, ಅವರೋಹಣ ತಾರತಮ್ಯ, ಕಲ್ಪಸಾಧನ, ಗುಣತಾರತಮ್ಯ, ಬೃಹತ್ ತಾರತಮ್ಯ, ದೈತ್ಯ ತಾರತಮ್ಯ, ಕಕ್ಷಾ ತಾರತಮ್ಯ, ಕೊನೆಗೆ ದೈತ್ಯ ತಾರತಮ್ಯವನ್ನು ಕೂಡ ಜಗನ್ನಾಥದಾಸರು ಒದಗಿಸಿಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ನಾವಿವತ್ತು ಪ್ರಸಕ್ತವಾಗಿ ವಿಷಯವನ್ನು ನೋಡ್ತಾ ಇರತಕ್ಕಂಥದ್ದು ಬೃಹತ್ ತಾರತಮ್ಯ ಸಂಧಿ ಎಂಬುದಾಗಿ ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಸಂಧಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸಂಧಿ ಸೂಚನೆ ಅಂದರೆ ವಿಷಯದ ಸೂಚನೆ. ಏನು ಹೇಳ್ತಾರೆ ಮುಂದೆ ಎನ್ನುವುದನ್ನು, ಹರಿಸಿರಿ ವಿರಿಂಚೇರ ಮುಖ ನಿರ್ಜರರ ಆವೇಶಾವತಾರರ್ಗಳ ಸ್ಮರಿಸು ಗುಣಗಣ ಸರ್ವಕಾಲದಿ ಭಕ್ತಿಪೂರ್ವಕದೀ. ಹರಿಸಿರಿ ಪರಮಾತ್ಮ, ಲಕ್ಷ್ಮೀದೇವಿ, ವಿರಿಂಚಿ ಅಂದರೆ ಬ್ರಹ್ಮದೇವರು, ಈರ ಅಂದರೆ ಮುಖ್ಯ ಪ್ರಾಣದೇವರು, ಇವರೇ ಮೊದಲಾದವರ ದೇವತೆಗಳ ಆವೇಶ ಅವತಾರಗಳನ್ನು, ಅವರ ಗುಣಗಣಗಳನ್ನು ಕೂಡ ತಿಳಿಬೇಕು. ಆವಾಗ ಮಾತ್ರ ದೇವತೆಗಳ ಅನುಗ್ರಹದಿಂದ ಪರಮಾತ್ಮನ ಅನುಗ್ರಹ ನಮಗಾಗತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಆವೇಶ ಅಂದರೆ ಏನು ಅಂದರೆ ನಮ್ಮ ಶರೀರದಲ್ಲಿ ಇನ್ನೊಬ್ಬರು ಬಂದಿರುವುದು ಅಥವಾ ಅವರ ಶರೀರದಲ್ಲಿ ನಾವು ಹೋಗಿರುವುದು. ಕಂಸಾವಿಷ್ಟ ಸ್ವಯಂ ಭೃಗು ಅಂತ ಕಂಸನ ದೇಹದ ಜೊತೆಗೆ ಭೃಗು ಋಷಿಗಳ ಆವೇಶವಾಗಿತ್ತು ಎಂಬುದನ್ನು ಕೂಡ ನಾವು ತಿಳಿಯುತ್ತೇವೆ. ಹಾಗೆ ಇನ್ನೂ ಅನೇಕರಲ್ಲಿ ದೇವತೆಗಳ ಆವೇಶ, ದೈತ್ಯರ ಆವೇಶದಿಂದ ಒಳ್ಳೆಯ ಕೆಲಸಗಳು ಕೆಟ್ಟ ಕೆಲಸಗಳು ಆಗುವುದನ್ನು ನೋಡ್ತೇವೆ. ಇನ್ನು ಅವತಾರಗಳು ಅಂದರೆ ಅವರೇ ತಮ್ಮದೇ ಆದ ಇನ್ನೊಂದು ಶರೀರದಲ್ಲಿ ತಾವಿರೋದು. ಅವತಾರವನ್ನು ಅವತಾರತಿ, ಮೂಲ ರೂಪದಿಂದ ಹೊರಗೆ ಬಂದು ಇನ್ನೊಂದು ದೇಹದಲ್ಲಿ ಅವರೇ ತಾವೇ ಇರ್ತಾರೆ.
ಆದ್ದರಿಂದ ಇದನ್ನು ನಾವು ಆವೇಶ, ಅವತಾರ, ಅಂಶ, ಒಂದು ಅಂಶದಿಂದ ತಮ್ಮ ಮೂಲ ರೂಪದಿಂದ ಹೊರಗೆ ಬರೋದು, ಅಂಶಿ, ಇವೆಲ್ಲವೂ ಕೂಡ ನಾವು ಸರಿಯಾಗಿ ತಿಳ್ಕೊಳ್ಬೇಕು. ಆದ್ದರಿಂದ ಜೀವನ ಸ್ವರೂಪದಲ್ಲಿ ಸ್ವಾಭಾವಿಕವಾಗಿ ಜ್ಞಾನ ಬಲಾದಿಗಳಿಗಿಂತ ಅಧಿಕ ಜ್ಞಾನ, ಅಧಿಕ ಬಲ ಇವೆಲ್ಲ ನಮಗೆ ಕಂಡು ಬಂದರೆ ಅದು ಇನ್ನೊಬ್ಬರ ಆವೇಶ ಅಂತ ತಿಳಿಯಬೇಕು ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ. ಇನ್ನೊಬ್ಬರು ಬಂದಿದ್ದರಿಂದ ನಮ್ಮಲ್ಲಿ ಬಲ, ಇನ್ನೊಬ್ಬರು ಬಂದಿದ್ದರಿಂದ ಜ್ಞಾನ, ಇನ್ನೊಬ್ಬರು ಬಂದಿದ್ದರಿಂದ ಶಕ್ತಿ, ಇವೆಲ್ಲವೂ ನಮಗೆ ಬರುತ್ತೆ. ನಮಗೆ ಸ್ವಾಭಾವಿಕವಾಗಿರುವ ಬಲ, ಜ್ಞಾನ, ಶಕ್ತಿಗಳಿಗಿಂತ ಅಧಿಕವಾಗಿ ಕಂಡು ಬಂತು ಅಂದರೆ ಅದು ಭಗವಂತನ, ದೇವತೆಗಳ ಆವೇಶದಿಂದ ಬಂದದ್ದು ಎಂಬುದಾಗಿ ನಾವು ತಿಳಿಯಬೇಕು. ಹಾಗೆ ಇದು ಜೀವರಲ್ಲಿ ಮಾತ್ರ ಇರುತ್ತೆ. ಪರಮಾತ್ಮನೇ ಎಲ್ಲರ ಒಳಗಿದ್ದು ಎಲ್ಲರಿಗೂ ಪ್ರೇರಣೆಯನ್ನು ಕೊಟ್ಟೇ ಕೊಡ್ತಾನೆ, ಅದನ್ನು ನಾವು ತಿಳಿಯಬೇಕು. ಹೀಗೆ ಈ ಪರಮಾತ್ಮನೇ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಎಲ್ಲರಲ್ಲಿ ತಾನಿಪ್ಪನು, ತನ್ನೊಳಗೆ ಎಲ್ಲರನ್ನು ಧರಿಸಿಹನು. ಎಲ್ಲಿ ಕೇಳಿದರೆ, ಎಲ್ಲಿ ನೋಡಿದರೆ, ಎಲ್ಲಿ ಆಡಿದರೆಲ್ಲಿ ಅಂತ ಹೇಳುವಂತೆ ಅಲ್ಲಲ್ಲೇ ಭಗವಂತ ಇದ್ದು ಅವರವರಿಂದ ತಾನು ಕೆಲಸವನ್ನು ಮಾಡಿ ಅವರಿಗೆ ಆ ಶಕ್ತಿಯನ್ನು ಕೊಟ್ಟು ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ತಸ್ಮಾತ್ ಸರ್ವೋತ್ತಮಂ ವಿಷ್ಣುಂ ಪೂರ್ಣ ಸರ್ವಗುಣೋಚ್ಛ್ರಿತಂ ವಿಜಾನೀಯಾದ್ ವಿಮುಕ್ತ್ಯರ್ಥೆ ಸರ್ವತಶ್ಚ ವಿಲಕ್ಷಣಂ. ಎಲ್ಲರ ಒಳಗಿದ್ದರೂ ಎಲ್ಲರಿಂದ ವಿಲಕ್ಷಣನಾಗಿ ಎಲ್ಲರಿಗಿಂತ ಉತ್ತಮನಾಗಿ ಭಗವಂತ ಇದ್ದಾನೆ ಎಂಬುದಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಯಬೇಕು ಅಂತ ಬೃಹದ್ಭಾಷ್ಯದಲ್ಲಿ ಆಚಾರ್ಯರು ನಮಗೆ ಹೇಳಿದ್ದಾರೆ. ಹಾಗಾಗಿ ಪರಮಾತ್ಮನ ಆವೇಶ, ಅಂಶ ಇವುಗಳೆಲ್ಲವನ್ನು ತಿಳಿಯಬೇಕು. ಮುಂದೆ ಈ ಸಂಧಿಯಲ್ಲಿ ಇದೆಲ್ಲವನ್ನು ಸಹಿತ ವಿಸ್ತಾರವಾಗಿ ನಾವು ತಿಳಿಸ್ಕೊಡ್ತೇವೆ. ಮೊದಲಿನ ಪದ್ಯದ ಕೆಲವೊಂದು ವಿಷಯಗಳನ್ನು ಇಲ್ಲಿ ಕೇಳೋಣ. ಪರಮಾತ್ಮ ಏನು ಅನ್ನೋದನ್ನು ಜಗನ್ನಾಥದಾಸರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಸರ್ವೋತ್ತಮ ವಿಷ್ಣು, ಅವನೇ ಪರಮಾತ್ಮ. ಸರ್ವೋತ್ತಮ ಒಬ್ಬನೇ ಹೊರತು ಒಬ್ಬನಲ್ಲದೆ ಅನೇಕರು ಸರ್ವೋತ್ತಮರು ಜಗತ್ತಿನಲ್ಲಿಲ್ಲ. ಅವನೊಬ್ಬನೇ ಮೋಕ್ಷದಾಯಕ. ರುದ್ರನಾಗಲಿ, ಬ್ರಹ್ಮನಾಗಲಿ, ವಾಯುವಾಗಲಿ, ಇಂದ್ರನಾಗಲಿ, ಸೂರ್ಯನಾಗಲಿ ಯಾರೂ ಸೂರ್ಯನಾಗಲಿ ಯಾವುದೇ ದೇವತೆಗಳಾಗಲಿ ಮೋಕ್ಷವನ್ನು ಕೊಡೋದಿಲ್ಲ. ಮೋಕ್ಷಶ್ಚು ವಿಷ್ಣುತಶ್ಚೇವ, ಪರಮಾತ್ಮನಿಂದಲೇ ಆಗಬೇಕು. ಆ ದೇವರು ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ, ಸರ್ವದೋಷದೂರನಾಗಿದ್ದಾನೆ, ಜ್ಞಾನಾನಂದಮಯನಾಗಿದ್ದಾನೆ. ಅವತಾರಗಳಲ್ಲೂ ಕೂಡ ಅವನು ಜ್ಞಾನಾನಂದಮಯನಾಗಿರ್ತಾನೆ. ನಮ್ಮಂತೆ ಪ್ರಾಕೃತ ದೇಹ ಪರಮಾತ್ಮನಿಗೆ ಬರೋದಿಲ್ಲ. ಆವೇಶಾವತಾರಗಳಲ್ಲಿ ಮಾತ್ರ ಪ್ರಾಕೃತವಾದ ಜೀವರ ಶರೀರಗಳಲ್ಲಿ ಪ್ರವೇಶವನ್ನು ಮಾಡುತ್ತಾನೆ. ಸ್ವರೂಪಾವತಾರಗಳು ಹೇಗೆ ಅಂತಂದರೆ ರಾಮ, ಕೃಷ್ಣ ಇವೆಲ್ಲವೂ ಕೂಡ ಒಂದು ದೀಪದಿಂದ ಮತ್ತೊಂದು ದೀಪಾಂತರ ನ್ಯಾಯದಂತೆ ಪರಮಾತ್ಮ ಅವತಾರಗಳನ್ನು ಮಾಡ್ತಾನೆ. ಮೂಲ ರೂಪದಿಂದ ಇನ್ನೊಂದು ದೀಪವನ್ನು, ಒಂದು ದೀಪದಿಂದ ಮತ್ತೊಂದು ದೀಪವನ್ನು ಹಚ್ಚಿದ್ವಿ ಅಂತಂದರೆ ಮೂಲ ರೂಪದಲ್ಲಿ ಶಕ್ತಿ ಕಡಿಮೆ ಆಯಿತು, ಇನ್ನೊಂದು ದೀಪದಲ್ಲಿ ಶಕ್ತಿ ಬಂತು ಅಂತ ತಿಳಿಬಾರದು. ಎರಡೂ ರೂಪದಲ್ಲಿ ಶಕ್ತಿ ಚೆನ್ನಾಗೇ ಇರುತ್ತೆ, ಎಲ್ಲೂ ಬೆರಡುಕನ್ನು ಕೊಡುತ್ತೆ. ಆದ್ದರಿಂದ ಪರಮಾತ್ಮ ತಾನು ಅನಾಯಾಸವಾಗಿ ಆನಂದೋದ್ರೇಕದಿಂದ ಈ ಜಗತ್ತಿನ ಸೃಷ್ಟಿಯಾದಿ ವ್ಯಾಪಾರಗಳನ್ನು ಪರಮಾತ್ಮ ನಡೆಸ್ತಾನೆ ಎಂಬುದು ಇದೊಂದು ಬ್ರೀಫ್ ಆಗಿ ಪರಮಾತ್ಮನ ಬಗ್ಗೆ ಇದೊಂದು ಸಾಮಾನ್ಯವಾದ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ. ಇದಕ್ಕಿಂತ ಬೇಕಾದಷ್ಟು ಜ್ಞಾನ ಭಗವಂತನ ಬಗ್ಗೆ ಇದೆ, ತಿಳ್ಕೊಳ್ಬೇಕಾದದ್ದು. ತಿಳ್ಕೊಳ್ಳಿಕ್ಕಾಗದೇ ಇರುವಂಥದ್ದು ಭಗವಂತನಲ್ಲಿ ಇದೆ. ಇದು ಪರಮಾತ್ಮನ ಬಗ್ಗೆ ಇಷ್ಟನ್ನು ನಾವು ತಿಳಿಯಬಹುದು. ಇನ್ನು ಎರಡನೆಯದ್ದು ಲಕ್ಷ್ಮೀದೇವಿ. ಮುಂದೆ ಜಗನ್ನಾಥದಾಸರು ಇದೇ ಹರಿಕಥಾಮೃತಸಾರದಲ್ಲಿ ಪರಮಾತ್ಮನ ಅವತಾರಗಳು, ಲಕ್ಷ್ಮೀದೇವಿಯ ಅವತಾರಗಳನ್ನು ತಿಳಿಸ್ತಾರೆ. ಲಕ್ಷ್ಮೀದೇವಿಯ ಬಗ್ಗೆ ಹೇಳಬೇಕಾದ್ರೆ ಜಗನ್ನಾಥದಾಸರೇ ಬ್ರೀಫಾಗಿ ನಾವು ಕೊಡ್ತಾರೆ. ನಿತ್ಯ ಮುಕ್ತಳೆ ನಿರ್ವಿಕಾರಳೆ, ನಿತ್ಯ ಸುಖ ಸಂಪೂರ್ಣೆ, ನಿತ್ಯ ನಿತ್ಯ ಜಗದಾಧಾರೆ, ಮುಕ್ತ ಮುಕ್ತಗಣ ವಿನುತೆ ಚಿತ್ತೈಸು ಭಿನ್ನಪವ ಅಂತ ನಿತ್ಯ ಮುಕ್ತಳು, ನಿರ್ವಿಕಾರಳು, ಪ್ರಕೃತಿಯ ವಿಕಾರಗಳು ಯಾವುದೂ ಇಲ್ಲದಿದ್ದವಳು ಲಕ್ಷ್ಮೀದೇವಿ. ನಿತ್ಯ ಸುಖ ಸಂಪೂರ್ಣಳು, ತನ್ನ ಯೋಗ್ಯತೆಯಲ್ಲಿ ಏನು ಸಂಪೂರ್ಣವಾದ ಸುಖ ಇದೆ ಅದರಿಂದ ಪರಿಪೂರ್ಣವಾದವಳು. ನಿತ್ಯವಾದ ಮತ್ತು ಅನಿತ್ಯವಾದ ಎರಡೂ ಜಗತ್ತಿಗೆ ಆಧಾರಳಾಗಿದ್ದಾಳೆ, ಅವಳಿಲ್ಲದೆ ಇಲ್ಲ. ಪರಮಾತ್ಮನಂತೆ ನಿತ್ಯ ಮುಕ್ತಳು ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಎಷ್ಟು ಕಲ್ಪ ಸಾಧನೆ ಮಾಡಿದ್ಲು, ಯಾವತ್ತಿಂದ ಸಾಧನೆ ಮಾಡಿದ್ಲು, ಯಾವ್ಯಾವ ತನ್ನ ಹಿಂದಿನ ಅವತಾರಗಳಿಂದ ಸಾಧನೆ ಮಾಡಿ ರುದ್ರದೇವರು ಉಗ್ರ ಅನ್ನೋ ರೂಪದಿಂದ ರುದ್ರಕ್ಕೆ ಪದವಿಗೆ ಬಂದು ರುದ್ರ ಪದವಿಯಿಂದ ಶೇಷ ಪದವಿ ಬರ್ತಾರೆ. ಈ ರುಜುಗಣಗಳಂತೂ 100 ಪದವಿಗಳನ್ನು ದಾಟಿ ಅವರು ಸಹಿತ ಲಾತವ್ಯ, ಹೋತವ್ಯ, ಮಂತವ್ಯ, ಧ್ಯಾತವ್ಯ ಹೀಗೆಲ್ಲ ದಾಟಿ ಇವಾಗ ವಾಯು ಪದವಿಗೆ ಬಂದು ವಾಯು ಪದವಿಯಲ್ಲಿ ಸಾಧನೆ ಮಾಡಿ ಮುಂದೆ ಬ್ರಹ್ಮ ಪದವಿಗೆ ಬಂದು ಅಲ್ಲಿ ಸಾಧನೆ ಮಾಡ್ತಾರೆ ಅಂತಿದೆ.
ಆದರೆ ಹೀಗೆ ಲಕ್ಷ್ಮೀದೇವಿಗಿಲ್ಲ, ನಿತ್ಯ ಮುಕ್ತಳು. ಅವಳು ಅನಾದಿ ಕಾಲದಿಂದ ಮುಕ್ತಳಾಗಿದ್ದಾಳೆ. ಯಾಕೆ ಹೀಗೆ ಅಂತ ಕೇಳೋ ಆಗಿಲ್ಲ, ಪರಮಾತ್ಮ ಇಚ್ಛೆ ಅಷ್ಟೇ. ಎಂದಿಗೂ ಸಂಸಾರದ ದುಃಖ ಲಕ್ಷ್ಮೀದೇವಿಗೆ ಇಲ್ಲದೇ ಇಲ್ಲ. ಪರಮಾತ್ಮನಂತೆ ಸಹಸ್ರ ಶೀರ್ಷ ಸಹಸ್ರಾಕ್ಷ ಅಂದರೆ ಅನಂತಾನಂತ ಕಣ್ಣು, ಅನಂತಾನಂತ ಕೈಗಳು, ಕಿವಿಗಳು ಎಲ್ಲ ಇರತಕ್ಕಂಥವಳಾಗಿದ್ದಾಳೆ. ಪರಮಾತ್ಮನಂತೆ ಸರ್ವ ದೇಶ ಕಾಲಗಳಲ್ಲಿ ವ್ಯಾಪ್ತಳಾಗಿದ್ದಾಳೆ. ಸರ್ವ ದೇಶ ಕಾಲಗಳಲ್ಲಿ ವ್ಯಾಪ್ತತ್ವ. ದೇವರು ಹೇಗಿದ್ದಾನೆ ಅಂದರೆ ಸರ್ವ ದೇಶಗಳಲ್ಲಿ ಕಾಲಗಳಲ್ಲಿ ಗುಣದಿಂದ ವ್ಯಾಪ್ತನಾಗಿದ್ದಾನೆ. ಲಕ್ಷ್ಮೀದೇವಿ ಹಾಗಲ್ಲ, ಸರ್ವ ದೇಶ ಮತ್ತು ಕಾಲದಲ್ಲಿ ಮಾತ್ರ ವ್ಯಾಪ್ತಳು. ಪರಮಾತ್ಮನ ಗುಣಗಳೆಷ್ಟಿದೆ ಅಷ್ಟು ಗುಣಗಳಲ್ಲಿ ಲಕ್ಷ್ಮೀದೇವಿ ವ್ಯಾಪ್ತಳು. ಅದಕ್ಕೆ ಸಮ ಅಂತ ಲಕ್ಷ್ಮೀದೇವಿಗೆ ಹೆಸರು. ನಾವು ಪರಮಾತ್ಮನಂತೆ ಅನಂತ ಕಾಲದಿಂದ ಇದ್ದೇವೆ, ಅನಂತ ಕಾಲದವರೆಗೆ ಇರ್ತೇವೆ. ಯಾಕೆಂದರೆ ಜೀವನಿಗೆ ನಾಶವಿಲ್ಲ. ಯಾಕೆ ನಾಶವಿಲ್ಲ ಅಂದರೆ ಜೀವನ ಸ್ವಸಾಮರ್ಥ್ಯ ಅಲ್ಲ, ಜೀವನಿಗೆ ಬಿಂಬನಾದ ಭಗವಂತನಿಗೆ ನಾಶವಿಲ್ಲವಾದ್ದರಿಂದ, ಬಿಂಬನಾದ ಪರಮಾತ್ಮನಿಗೆ ನಾಶವಿಲ್ಲವಾದ್ದರಿಂದ ಪ್ರತಿಬಿಂಬಕ್ಕೂ ನಾಶ ಇಲ್ಲ ಎಂಬುದನ್ನು ನಾವು ತಿಳಿಯಬೇಕು. ಬಿಂಬ ಚಲಿಸ ಪ್ರತಿಬಿಂಬ ಚಲಿಸುವುದು ಅಂತ. ಹಾಗೆ ಲಕ್ಷ್ಮೀದೇವಿ ಸರ್ವದೇಶದಲ್ಲಿ ಪರಮಾತ್ಮ ಇರುವ ಎಲ್ಲ ದೇಶಗಳಲ್ಲಿದ್ದಾಳೆ. ಪರಮಾತ್ಮ ಎಲ್ಲೆಲ್ಲಿ ಅವತಾರ ಮಾಡ್ತಾನೆ ಅಲ್ಲಿರ್ತಾಳೆ. ನಾವು ಹಾಗಲ್ಲ, ಇಲ್ಲಿದ್ದೀವಿ ಅಂದರೆ ಇನ್ನೊಂದು ಊರಲ್ಲಿಲ್ಲ, ಆ ಊರಲ್ಲಿದ್ದೀವಿ ಅಂದರೆ ಇಲ್ಲಿಲ್ಲ. ಪರಮಾತ್ಮನ ಜೊತೆಗೆ ಲಕ್ಷ್ಮೀದೇವಿ ಸರ್ವ ದೇಶಗಳಲ್ಲಿ ಸರ್ವಕಾಲಗಳಲ್ಲಿ ವ್ಯಾಪ್ತಳಾಗಿದ್ದಾಳೆ. ಆದರೆ ಪರಮಾತ್ಮನ ಗುಣಗಳಲ್ಲಿ ಲಕ್ಷ್ಮೀದೇವಿ ವ್ಯಾಪ್ತಳಾಗಿಲ್ಲ. ಯಾಕೆ ಅಂತಂದರೆ ಪರಮಾತ್ಮನ ಅಷ್ಟು ಗುಣಗಳು ಅವಳಲ್ಲಿಲ್ಲ. ಅನಂತ ಗುಣಗಳಿಂದ ಕಡಿಮೆಯಾಗಿದ್ದಾಳೆ. ಸಕಲ ಗುಣಪೂರ್ಣಳಾಗಿದ್ದಾಳೆ, ಸರ್ವಜ್ಞಳಾಗಿದ್ದಾಳೆ, ಸರ್ವಶಕ್ತಳಾಗಿದ್ದಾಳೆ. ಆದರೂ ಪರಮಾತ್ಮನಿಗೆ ಅಧಿಕಳು. ಸುಪ್ರೀಂ ಹೀರೋ ಓನ್ಲಿ ಪರಮಾತ್ಮ, ಇನ್ಯಾರೂ ಇಲ್ಲ. ಪರಮಾತ್ಮನೊಬ್ಬನೇ ಸರ್ವೋತ್ತಮ. ಪರಮಾತ್ಮನಿಗಿಂತ ಅಧಿಕಾರಿ ಯಾರೂ ಇಲ್ಲ, ಪರಮಾತ್ಮನಿಗೆ ಸಮರೂ ಇಲ್ಲ. ಇವಳು ಪರಮಾತ್ಮನಿಗೆ ಅಧೀನಳಾಗಿದ್ದಾಳೆ, ಅಸ್ವತಂತ್ರಳಾಗಿದ್ದಾಳೆ. ಇನ್ನೊಂದು ವಿಷಯ, ಪರಮಾತ್ಮನಿಗೆ ನಿತ್ಯಾವಿಯೋಗಿನಿಯಾದ ಲಕ್ಷ್ಮೀದೇವಿಯವಳು ಪತ್ನಿ. ಎಂದಿಗೂ ಪರಮಾತ್ಮನನ್ನು ಬಿಟ್ಟು ಬೇರೊಬ್ಬರ ಸಂಪರ್ಕ ಲಕ್ಷ್ಮೀದೇವಿಗಿಲ್ಲ. ಪರಮಾತ್ಮನೊಟ್ಟು ಲಕ್ಷ್ಮೀದೇವಿ ಇಲ್ಲದೆ ಇದ್ದದ್ದನ್ನು ಎಲ್ಲೂ ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ 16,108 ಜನರ ಕಥೆಗಳನ್ನು ಹೇಳುವಾಗ ಅದರಲ್ಲಿ 100 ಜನರು 106 ಜನರು ಅಂತಲೇ ಇಟ್ಕೊಡ್ರಿ. ಇನ್ನಿಬ್ಬರು ಪರಮಾತ್ಮನ ಲಕ್ಷ್ಮೀದೇವಿಯ ರೂಪವೇ. ಅವರೆಲ್ಲ ಅಗ್ನಿಪುತ್ರರಾಗಿರ್ತಕ್ಕಂಥವರು ವಾಯುದೇವರನ್ನು, ಭಾರತೀ ದೇವಿಯರನ್ನು, ಸರಸ್ವತಿ ಮತ್ತು ಲಕ್ಷ್ಮೀದೇವಿಯರನ್ನು ತಪಸ್ಸು ಮಾಡಿ ಪರಮಾತ್ಮನ ಅಂಗಸಂಗ ಆಗಬೇಕು ಅಂತ ಪಡೆದಿದ್ದಾರೆ. ಅದಕ್ಕೆ ಪರಮಾತ್ಮನ ಅಂಗಸಂಗ ಪಡಿಬೇಕಾದ್ರೆ ಲಕ್ಷ್ಮೀ ಆವೇಶ ಬೇಕು. ಅದಿಲ್ಲದೆ ಇದ್ದದ್ರಿಂದಲೇ ಸತ್ಯವತಿಯ ಸೊಸೆಯರಾದ ಅಂಬಿಕೆಯರಿಗೆ ಒಳ್ಳೆಯ ಮಕ್ಕಳು ಹುಟ್ಟಲಿಲ್ಲ ವೇದವ್ಯಾಸ ದೇವರಿಂದ. ಪರಮಾತ್ಮನ ಮಡದಿಯಾದ ಲಕ್ಷ್ಮೀದೇವಿ ಆವೇಶ ಇರಲೇಬೇಕು. ಪರಮಾತ್ಮ ವೇದವ್ಯಾಸ ದೇವರು ಹೇಳಿದ್ರು, 1 ವರ್ಷಗಳ ಪರ್ಯಂತರವಾಗಿ ವೈಷ್ಣವ ವ್ರತವನ್ನು ಮಾಡಿಸು ನಿನ್ನ ಸೊಸೆಯಿಂದ ಕೈಯಿಂದ ಅಂತ. ಆದರೆ ಸತ್ಯವತಿಯಂದು ಈಗ ಸಾಧ್ಯವೇ ಇಲ್ಲ, ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವಸರ ಇದೆ, ರಾಜ ಇಲ್ಲ ಅಂತ ಹೇಳ್ತಾಳೆ. ಅದರಂತೆ ಪರಮಾತ್ಮನಂತೆ ಅನಂತ ರೂಪ, ಅನಂತ ಕ್ರಿಯಾ ಇವೆಲ್ಲವೂ ಕೂಡ ಇರತಕ್ಕಂಥವಳು. ಆ ಪರಮಾತ್ಮನಿಗಿಂತ ಅನಂತ ಗುಣಗಳಿಂದ ಕಡಿಮೆಯಾಗಿದ್ದಾಳೆ. ಹೀಗೆ ಲಕ್ಷ್ಮೀದೇವಿ ಎಂಬುದನ್ನು ನಾವು ತಿಳ್ಕೋಬೇಕು. ಇವೆರಡಿಷ್ಟು ಸಾಕು ಇವತ್ತಿಗೆ. ಬ್ರೀಫಾಗಿ ಇದ್ರ ಬಗ್ಗೆ ಹೇಳಿದ್ದೀನಿ. ಮುಂದೆ ತಾರತಮ್ಯಗಳಲ್ಲಿ ಅವರವರು ಬಂದಾಗ ಅವರವರ ಬಗ್ಗೆ ಅದನ್ನು ತಿಳಿಸ್ತೇನೆ. ಇವತ್ತು ನಾವು ಮುಖ್ಯವಾಗಿ ಪರಮಾತ್ಮನ ಅವತಾರಗಳು ಯಾವುದು ಅನ್ನೋದನ್ನು ಜಗನ್ನಾಥದಾಸರು ನಮಗೆ ಕೊಡ್ತಾ ಇದ್ದಾರೆ. ಮೊದಲನೇ ಪದ್ಯವನ್ನು ನೋಡೋಣ. ಮೀನ ಕೂರ್ಮ ಕ್ರೋಢ ನರಹರಿ ಮಾಣವಕ ಭೃಗುರಾಮ ದಶರಥ ಸೂನು ಯಾದವ ಬುದ್ಧ ಕಲ್ಕಿ ಕಪಿಲ ವೈಕುಂಠ ಶ್ರೀನಿವಾಸ ವ್ಯಾಸ ಋಷಭ ಹಯಾನನ ನಾರಾಯಣೀ ಹಂಸ ನಿರುದ್ಧ ತ್ರಿವಿಕ್ರಮ ಶ್ರೀಧರ ಋಷಿಕೇಶ. ಮೊದಲಿಗೆ ಪರಮಾತ್ಮನ ಅವತಾರಗಳನ್ನು ಹೇಳ್ತಾ ಹೋಗುತ್ತಾರೆ. ಪದಚ್ಛೇದ ತಿಳಿಯಬೇಕು. ಪದಚ್ಛೇದಗಳನ್ನು ಮಾಡಿಕೊಳ್ಳದೆ ಸರಿಯಾಗಿ ಎಲ್ಲೆಲ್ಲಿ ನಿಲ್ಲಿಸಬೇಕು ಅನ್ನೋದು ಗೊತ್ತಿಲ್ಲದೆ ನಾವು ಪಾರಾಯಣವನ್ನು ಮಾಡಿದರೆ ಬಹಳ ಪಾಪ ಬರುತ್ತೆ. ಅದಕ್ಕೆ ನೀವು ಪೆನ್ ಇಟ್ಕೊಳ್ಳದೆ ಇದ್ದರೂ ಪೆನ್ಸಿಲ್ ಇಟ್ಕೊಳ್ರಿ. ಒಂದೊಮ್ಮೆ ತಪ್ಪಾಗಿದ್ದರೆ ಸರಿದಿದ್ದುಕೋಬೋದು. ಮೀನ, ಕೂರ್ಮ, ಕ್ರೋಢ, ನರಹರಿ, ಮಾಣವಕ. ನರಹರಿ ಮಾಣವಕ ಅಂತ ಓದಬಾರ್ದು. ಮಾಣವಕ ಭೃಗುರಾಮ ಅಂತ ಓದಬಾರ್ದು. ಮಾಣವಕ, ಭೃಗುರಾಮ, ದಶರಥ ಸೂನು, ಯಾದವ, ಬುದ್ಧ, ಕಲ್ಕಿ, ಕಪಿಲ, ವೈಕುಂಠ, ಶ್ರೀನಿವಾಸ, ವ್ಯಾಸ, ಋಷಭ, ಹಯಾನನ, ನಾರಾಯಣಿ, ಹಂಸ, ಅನಿರುದ್ಧ, ತ್ರಿವಿಕ್ರಮ, ಶ್ರೀಧರ, ಋಷಿಕೇಶ ಅಂತ ಇಷ್ಟು ಭಗವದ್ ರೂಪಗಳು, ಅವತಾರಗಳು. ಮೊದಲು ಮತ್ಸ್ಯಾವತಾರ. ಮತ್ಸ್ಯಾವತಾರ ಭಗವದ್ಜ್ಞಾನದಲ್ಲಿ ಮಲಗಿರ್ತಕ್ಕಂಥ ಬ್ರಹ್ಮನ ಮುಖದಿಂದ ಬಂದಿರತಕ್ಕಂಥ ವೇದಾಭಿಮಾನಿಗಳನ್ನು ಹೈಗ್ರೀವಾಸುರ ಅಪಹಾರ ಮಾಡಿಬಿಟ್ಟ.
ವೇದಗಳ ಪಾರಾಯಣವನ್ನು ಮಾಡಿದರೆ, ವೇದಗಳ ಜಪ ಮಾಡಿದರೆ, ವೇದಗಳ ಮಂತ್ರಗಳಿಂದ ಏನಾರು ಪ್ರಯೋಗಗಳನ್ನು ಮಾಡಿದರೆ ಫಲವೇ ಕೊಡುತ್ತಿರಲಿಲ್ಲ. ಅದಕ್ಕೆ ಭಗವಂತ ಏನು ಮಾಡಿದ್ದಾನೆ, ಮತ್ಸ್ಯಮೂರ್ತಿಯಾಗಿ ಬಂದು ಹಯಗ್ರೀವಾಸುರನನ್ನು ಕೊಂದು ವೇದಗಳನ್ನು ತಂದು ಬ್ರಹ್ಮದೇವರಿಗೆ ಕೊಟ್ಟ ಈ ರೂಪ ಮತ್ಸ್ಯಾವತಾರ. ಇದೊಂದು ಸರಿ. ಆದರೆ ಇನ್ನೊಮ್ಮೆ ಚಾಕ್ಷುಷ ಮನ್ವಂತರದ ಪ್ರಳಯ ಕಾಲದಲ್ಲಿ ಸತ್ಯವ್ರತ ಅಂತ ಒಬ್ಬ ರಾಜ, 8ನೇ ಸ್ಕಂದದ ಕೊನೆಯಲ್ಲಿ ಬರುತ್ತೆ. ಆ ಸತ್ಯವ್ರತ ಅಂತಕ್ಕಂಥ ರಾಜ ತಾನು ಸಂಧ್ಯಾವಂದನೆಗೆ ಹೋದಾಗ ಅಲ್ಲಿ ಕೈಯಲ್ಲಿ ಮೀನು ಬರುತ್ತೆ. ಅಯ್ಯೋ, ಮೀನು ಬಂದ ನೀರನ್ನು ಅರ್ಘ್ಯ ಕೊಡಲಿಕ್ಕಾಗಲ್ಲ ಅಂತ ಕೆಳಗೆ ಬಿಡಲಿಕ್ಕೆ ಹೋದಾಗ, ಬಿಡಬೇಡ ರಾಜ, ಬೇರೆ ಮೀನುಗಳು ತಿಂದು ಬಿಡುತ್ತೆ ಎಂದಾಗ ಕಮಂಡಲುವಿನಲ್ಲಿ ಹಾಕ್ಕೊಂಡು ಬರ್ತಾನೆ. ಹಾಕ್ಕೊಂಡು ಬಂದಾಗ ಅದು ಮನೆಗೆ ಬರೋಷ್ಟೊತ್ತಿಗೆ ಕಮಂಡಲು ತುಂಬಿಬಿಡುತ್ತೆ, ದೊಡ್ಡದಾಗಿಬಿಡುತ್ತೆ ಮೀನು. ಮತ್ತೆ ಅಲ್ಲಿಂದ ತೊಟ್ಟಿಗೆ ಬಿಡ್ತಾನೆ, ಕೆರೆಗೆ ಬಿಡ್ತಾನೆ, ಎಲ್ಲೆಲ್ಲಿ ಬಿಟ್ಟರು, ನದಿಗೆ ಬಿಟ್ಟರು ತುಂಬ ಹೋಗಿಬಿಡುತ್ತೆ. ಕೊನೆಗೆ ಸಮುದ್ರಕ್ಕೆ ಬಿಡ್ತಾನೆ. ಬಿಡುವಾಗ ಹೇಳ್ತಾನೆ, ನೀನು ಭಗವಂತ ಅವತಾರ ಅಲ್ಲವೇ ಅಂತ. ಆಗ ಭಗವಂತ ಹೇಳ್ತಾನೆ, ನೀನು ಇನ್ನು 7ನೇ ದಿವಸಕ್ಕೆ ಪ್ರಳಯ ಬರುತ್ತೆ. ಪ್ರಳಯ ಕಾಲದಲ್ಲಿ ನಾನು ಮೀನಾಗಿ, ದೊಡ್ಡ ಮೀನಾಗಿ ಬರ್ತೀನಿ. ಕೊಂಬಿರುತ್ತೆ, ನನ್ನ ಕೊಂಬಿಗೆ ನಿನ್ನ ನಾವೆಯನ್ನು ಹರಗೋಲನ್ನು ಕಟ್ಟಿ ಎಲ್ಲ ಋಷಿಗಳು ಔಷಧಿ ಲತೆಗಳನ್ನು ಎಲ್ಲವನ್ನು ಹಾಕ್ಕೊಂಡು ಬಂದು ನೀನು ವೇದಗಳ ಉಪದೇಶವನ್ನು, ಪುರಾಣದ ಉಪದೇಶವನ್ನು ಮಾಡ್ತೀನಿ ಅಂತ ಭಗವಂತ ಹೇಳಿದ್ದಾನೆ. ಅದೇ ರಾಜನಿಗೆ ಯೋಗ್ಯತಾನುಸಾರವಾಗಿ ಗೌಪ್ಯವಾದ ತನ್ನ ಸ್ವರೂಪವನ್ನು ಉಪದೇಶ ಮಾಡಿದ್ದಾನೆ. ಅವನೇ ಪರಮಾತ್ಮ ಮತ್ಸ್ಯಾವತಾರ. ಬಳಿಕ ಅವನೇ ರಾಜನೇ ವೈವಸ್ವತ ಮನವಾಗಿ ಹುಟ್ಟಿ ಈ ಮನ್ವಂತರವನ್ನು ಆಳ್ತಾ ಇದ್ದಾನೆ. ಚಾಕ್ಷುಷ ಮನ್ವಂತರ, ಸ್ವಯಂಭುವ, ಸ್ವಾರೋಚುಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ವೈವಸ್ವತ ಅಂತ. ಇದಾದ ಮೇಲೆ ಮುಂದಿನ ಅವತಾರ ಮತ್ಸ್ಯಾವತಾರ. ಮತ್ಸ್ಯಾವತಾರ ಆದಮೇಲೆ ಕೂರ್ಮಾವತಾರ. ಕೂರ್ಮಾವತಾರವು ಕೂಡ ಚಾಕ್ಷುಷ ಮನ್ವಂತರದಲ್ಲಿ ಮತ್ಸ್ಯಾವತಾರವಾದ ಬಳಿಕ ಒಮ್ಮೆ, ಮತ್ತು ವೈವಸ್ವತ ಮನ್ವಂತರದಲ್ಲಿ ನರಸಿಂಹಾವತಾರ ಆದ ಮೇಲೆ ಇನ್ನೊಮ್ಮೆ 2 ಬಾರಿ ಕೂರ್ಮಾವತಾರ ಆಗಿದೆ. ಈ ಕೂರ್ಮಾವತಾರ ಮಂದರ ಪರ್ವತವನ್ನು ಹೊತ್ತುಕೊಳ್ಳಲಿಕ್ಕೆ ಭಗವಂತ ತಾನೇ ಅವತಾರವನ್ನು ಮಾಡಿ ಕೂರ್ಮನಾಗಿ ಬಂದು ಆ ಅದ್ರಿ ಕಷಾಯ ಕಂಡು ಹೊಂದ ಬೆನ್ನಿನ ನೆವೆ ತುರಿಸಿಕೊಳ್ಳೋರು ಯಾವುದಕ್ಕಾರ ಹಾಕಿ ಬೆನ್ನನ್ನು ತಿಕ್ಕಿದಂತೆ ಪರಮಾತ್ಮ ಕೂರ್ಮರೂಪಿಯಾಗಿ ಮಂದರ ಪರ್ವತಕ್ಕೆ ಅಷ್ಟು ಲೀಲಾಜಾಲವಾಗಿ ತಾನು ಮಂದರ ಪರ್ವತವನ್ನು ಹೊತ್ತ ರೂಪ ಕೂರ್ಮಾವತಾರ ರೂಪ. ಇದರ ಬಗ್ಗೆ ಬೇರೆ ಹೆಚ್ಚಿಗೆ ನಮಗೆ ಸಿಗೋದಿಲ್ಲ. ಕೂರ್ಮ ಪುರಾಣವನ್ನು ಹೇಳಿದ್ದು ಅಂತ ಒಂದು ಪುರಾಣ, ಕೂರ್ಮ ಪುರಾಣ ಅಂತ ಒಂದಿದೆ. ಇನ್ನಿದಾದ ಮೇಲಿದೆ ಮುಂದಿನ ಅವತಾರ ವರಾಹ ಅವತಾರ. ಅಂದರೆ ಹಂದಿಯ ರೂಪದಲ್ಲಿ ಬಂದ ಜ್ಞಾನಾನಂದಮಯವಾದ ರೂಪ. ಯಾವುದೂ ಕೂಡ ಮತ್ಸ್ಯ ಹೊಲಸಾಗಿತ್ತು, ಕೂರ್ಮ ಕೊಳಕಾಗಿತ್ತು, ವರಾಹ ಬೀದಿ ಹಂದಿಗಳಂತೆ ಅಲ್ಲ ಎಂಬುದನ್ನು ನಾವು ತಿಳಿಯಬೇಕಿದ್ದಲ್ಲ. ಜ್ಞಾನಾನಂದಮಯವಾದ ಭಗವಂತನ ರೂಪಗಳು. ಸ್ವಯಂಭುವ ಮನ್ವಂತರ, ಪ್ರಥಮ ಮನ್ವಂತರದಲ್ಲಿ ಲಯೋದಕದಲ್ಲಿ ಭೂಮಿ ನೀರಲ್ಲಿ ಮುಳುಗಿ ಹೋಗಿತ್ತು. ಪೂರ್ವಂ ಲಯೋದಕೆ ಮಜ್ಞಾಂ ದ್ವಿತೀಯಂ ತೇನ ಮಜ್ಜಿತಾಂ ಅಂತಾರೆ. ಆದಿಶ್ವೇತವರಾಹ ಮೂರ್ತಿ ಅದನ್ನು ಎತ್ತಿ ತರುವಾಗ ಬ್ರಹ್ಮದೇವರ ಮಗನಾದ, ಅಂದರೆ ಬ್ರಹ್ಮದೇವರಿಂದ ಹುಟ್ಟಿದ್ದ ಅಂತ ಅರ್ಥ. ಆದಿ ಹಿರಣ್ಯಾಕ್ಷನನ್ನು ಅವನು ತಡೆದಿದ್ದಾನೆ, ಪರಮಾತ್ಮ ಅವನನ್ನು ಕೋರೆದಾಡಿಯಿಂದ ತಿವಿದು, ಕೋರೆದಾಡಿ ಅಂದರೆ 2 ಹಲ್ಲುಗಳು ಪರಮಾತ್ಮನಿಗೆ ಮುಂದುಗಡೆ ಇರುತ್ತೆ, ಅದರಿಂದ ಅದನ್ನು ಕೊಂದು ಸಂಹಾರ ಮಾಡ್ತಾನೆ. ಮುಂದೆ 6ನೆಯ ಚಾಕ್ಷುಷ ಮನ್ವಂತರದಲ್ಲಿ ಆ ಹಿರಣ್ಯಾಕ್ಷ ವೈಕುಂಠ ದ್ವಾರಪಾಲಕರಾದ ವಿಜಯರಿಂದ ಆವಿಷ್ಟನಾಗಿ ಕಶ್ಯಪ ಮತ್ತು ದ್ವಿತೀಯರಲ್ಲಿ ಮಗನಾಗಿ ಬರ್ತಾನೆ. ಅವನು ಭೂಮಿಯನ್ನು ತಾನೇ ಮುಳುಗಿಸಿಬಿಡ್ತಾನೆ. ಅಷ್ಟು ಸಾಮರ್ಥ್ಯ ದೈತ್ಯರಿಗೆ. ಮುಳುಗಿಸಿದಾಗ ಪರಮಾತ್ಮ ಯಜ್ಞಮೂರ್ತಿ ಯಾಗ ಕಪ್ಪು ವರಾಹನಾಗಿ, ಮೊದಲು ಶ್ವೇತವರಾಹ, ಈಗ ಬಂದದ್ದು ಕೃಷ್ಣವರಾಹನಾಗಿ ಬಂದು ಆ ಹಿರಣ್ಯಾಕ್ಷನ ಕಿವಿಯ ಬುಡಕ್ಕೆ ತನ್ನ ಕೈಯಿಂದ ಗುದ್ದಿ ಸಂಹಾರವನ್ನು ಮಾಡ್ತಾನೆ. ಇದು ವರಾಹ ಅವತಾರ. ಮೀನ ಕೂರ್ಮ ಕ್ರೋಢ ನರಹರಿ. ಮುಂದಿನದು ನರಸಿಂಹಾವತಾರ. ಇದು ನರಸಿಂಹಾವತಾರದ ಬಗ್ಗೆ ನಾನಾ ಬಗೆಯಾಗಿದೆ. ಒಂದು ಸರಿ ಕಾಡಿಂದ ಹಾಗೆ ನಡ್ಕೊಂಡು ಬಂದುಬಿಡ್ತಾನೆ, ಒಮ್ಮೆ ಕಂಬದಿಂದ ಬರ್ತಾನೆ ಪರಮಾತ್ಮ. ಹೀಗೆ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಅನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಹೀಗೆ ಎಲ್ಲರ ಸಮಕ್ಷಮದಲ್ಲಿ ಆ ಕಂಬದಿಂದ ಬಂದದ್ದು ಉಂಟು. ಹೀಗೆ ಮುಂದೆ ವಾಮನಾವತಾರ. ಈ ವಾಮನಾವತಾರದ ಬಗ್ಗೆ ಪ್ರಹ್ಲಾದರಾಜರು ವಾಮನಾವತಾರ ಆಗೇ ಇರಲಿಲ್ಲ, ಆಗಲೇ ಕೇಳಿಬಿಟ್ಟಿದ್ರು. ನನ್ನ ಮೊಮ್ಮಗನನ್ನು ನಮ್ಮನೆಗೆ ಬಂದು ನಮ್ಮ ಅಪ್ಪನನ್ನು ಕೊಂದು ಹಾವು ಅಂತ ಗಲಾಟೆ ಮಾಡಿ, ಕರಳಿನ ಮಾಲೆ ಹಾಕ್ಕೊಂಡು ರಕ್ತದ ಓಕುಳಿ ಆಡಿ, ಬಾಯಿಂದ ಬೆಂಕಿ ಚೆಲ್ಲಿ ಏನೆಲ್ಲ ಮಾಡಿದ್ದೆಲ್ಲ, ಇದನ್ನು ಮಾಡಬೇಡ ಸ್ವಾಮಿ, ನೀನು ಏನಿದ್ರೂ ಕೂಡ ಸೌಮ್ಯನಾಗಿ ಬಂದು ನನ್ನ ಮೊಮ್ಮಗನ ಮೇಲೆ ಏನೂ ತೊಂದರೆ ಕೊಡದೆ ರಾಜ್ಯವನ್ನು ಕಿತ್ತುಕೊಂಡು ಇಂದ್ರನಿಗೆ ಕೊಡು ಅಂತ. ಹಾಗಾಗಿ ಆ ಪ್ರಹ್ಲಾದರಾಜನ ಮಾತಿನಂತೆ ಪರಮಾತ್ಮ ಬಲಿಯ ಯಾಗಶಾಲೆಗೆ ಬರ್ತಾನೆ. ಕಶ್ಯಪ ಮತ್ತು ದ್ವಿತೀಯರಿಂದ ಉಪನಯನವನ್ನು ಮಾಡಿಸಿಕೊಂಡು ಪರಮಾತ್ಮ ಇದೇ ವೈವಸ್ವತ ಮನ್ವಂತರದಲ್ಲೇ ಬಲಿಯ ಮನೆಗೆ ಬರ್ತಾನೆ ಭಗವಂತ. ಮಾನವಕ ಒಟ್ಟು ಪದಾನಿ ತ್ರೀಣಿ ರಾಜೇಂದ್ರ ಸಂಹಿತಾನಿ ಪದಾಮಮ, ನನಗೆ 3 ಪಾದ ಭೂಮಿಯನ್ನು ಕೊಡು ಅಂತ ಪರಮಾತ್ಮ ಕೇಳ್ತಾನೆ. ಅವನು ಕೊಟ್ಟಾಗ ಪರಮಾತ್ಮ ಬೆಳೆದು ನಿಲ್ತಾನೆ. ಅದೇ ವಾಮನಾವತಾರ. ಬೆಳೆದು ನಿಂತದ್ದೇ ತ್ರಿವಿಕ್ರಮಾವತಾರ. ಇನ್ನು ಮುಂದಿನದು ಭಾರ್ಗವಾವತಾರ. 21 ಬಾರಿ ಭೂಮಿಯನ್ನು ಸುತ್ತಿ
ಶ್ರೇಷ್ಠರಾಗಿರ್ತಕ್ಕಂಥ ಜಮದಗ್ನಿ ಮತ್ತು ರೇಣುಕಾದೇವಿಗೆ ಮಗನಾಗಿ ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ಪರಶುರಾಮನಾಗಿ ಅವತಾರವನ್ನು ಮಾಡಿದಾಗ ಕಾರ್ತಿವೀರ್ಯಾರ್ಜುನ ಮೊದಲಾಗಿರ್ತಕ್ಕಂಥವರು ಮಾಡಿದ ತೊಂದರೆಗಳ ಪರಿಹಾರಕ್ಕಾಗಿ ಇಡೀ ಭೂಮಂಡಲದಲ್ಲಿದ್ದ ದುಷ್ಟಕ್ಷತ್ರಿಯರನ್ನು ನಾಶ ಮಾಡ್ತಾನೆ. ಆದರೆ ಪರಮಾತ್ಮ ಕೆಲವರನ್ನು ಬಿಡ್ತಾನೆ. ತಾನು ಬಹಳ ಹಿಂದಿನವನು ಪರಮಾತ್ಮ. ತ್ರೇತಾಯುಗದಲ್ಲಿ ಬಂದಿದ್ದ ದಶರಥನನ್ನು ಬಿಟ್ಟುಬಿಡ್ತಾನೆ, ಕೊಲ್ಲೋದಿಲ್ಲ. ಯಾಕೆಂದರೆ ಮುಂದೆ ರಾಮ ಹುಡ್ತಾನೆ ಅಂತಲ್ಲ, ದೇವರೊಂದು ಪ್ರತಿಜ್ಞೆ ಮಾಡಿರ್ತಾನೆ. ಯಾವ ರಾಜರು ಯಜ್ಞಯಾಗಗಳನ್ನು ಮಾಡ್ತಾ ಇರ್ತಾರೆ, ಯಾರು ಮದುವೆ ಮಾಡಿಕೊಡ್ತಾ ಇರ್ತಾರೆ, ಅವರನ್ನು ನಾನೇನೂ ಮಾಡಲ್ಲ ಅಂತ. ಆದರೆ ಪರಶುರಾಮ ಬಂದದ್ದು 21 ಬಾರಿ, ಆದರೆ ದಶರಥ ಮದುವೆ ಆಗಿದ್ದು 353 ಮದುವೆಗಳನ್ನು. ಯಾಕಾದೆ ಅಂದರೆ ಯಾರೋ ಮೋಸ ಮಾಡಿಬಿಟ್ರು, ಬಂದ ಅಂತ ಬಂದಾಗ ಒಂದು ಮದುವೆ ಆಗ್ತಿದ್ದ. ಅದಕ್ಕೆ ರಾಮಾವತಾರದಲ್ಲಿ ರಾಮ ಕಾಡಿಗೆ ಹೋಗುವಾಗ 353 ಜನಕ್ಕೂ ನಮಸ್ಕಾರ ಮಾಡಿದ ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಈ ಭಾರ್ಗವ ಏನಿದ್ದಾನಲ್ಲ ಪರಶುರಾಮ, ಇವನು ತಾನು ಎಲ್ಲ ಕ್ಷತ್ರಿಯರನ್ನೂ ನಾಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದರು. ಭೀಷ್ಮಾಚಾರ್ಯರನ್ನು, ಕರ್ಣನನ್ನು ಈ ದ್ವಾಪರ ಯುಗದಲ್ಲಿ ಕೊಲ್ಲದೆ ಬಿಟ್ಟುಬಿಡ್ತಾನೆ. ಯಾಕೆ ಅಂತಂದರೆ ಪ್ರೀತಿಯ ಶಿಷ್ಯರು ಅಂತ ಸ್ವೀಕಾರ ಮಾಡ್ತಾನೆ. ಎಲ್ಲ ಕ್ಷತ್ರವಿದ್ಯೆಯನ್ನು ಹೇಳಿಕೊಡ್ತಾನೆ. ಅವರ ಮೂಲಕವಾಗಿ ಕುರುಕ್ಷೇತ್ರದ ರಣಾಂಗಣದಲ್ಲಿ ಕ್ಷತ್ರಿಯ ಕುಲವನ್ನು ಅವರ ಮೂಲಕವಾಗಿ ತಾನೇ ನಾಶ ಮಾಡ್ತಾನೆ. ಇದು ಪರಮಾತ್ಮನ ಭಾರ್ಗವ ಅವತಾರ. ಇನ್ನು ದಾಶರಥಿ ರಾಮಾವತಾರವನ್ನು ಮಾಡಿದ ಕಥೆ ನಮಗೆ ತ್ರೇತಾಯುಗದಲ್ಲಿ ರಾಮ ಅವತಾರವನ್ನು ಮಾಡಿ ಅದ್ಭುತವಾದ ಗುಣಗಳನ್ನು ಪ್ರಕಾಶ ಮಾಡಿ ಜಗತ್ತಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಇನ್ನು ಕೃಷ್ಣಾವತಾರ ನಮಗೆಲ್ಲ ಪ್ರಸಿದ್ಧವಾಗಿದೆ. ಇದಾದ ಮೇಲೆ ಬುದ್ಧಾವತಾರ. ತ್ರಿಪುರರ ಪತ್ನಿಯರು ಬಹಳ ಪತಿವ್ರತಾ ಸ್ತ್ರೀಯರು. ಅವರ ಪಾತಿವ್ರತ್ಯದಿಂದಲೇ ತ್ರಿಪುರಾಸುರರು ಸಂಹಾರ ಆಗ್ತಾ ಇರೋದಿಲ್ಲ. ಅದಕ್ಕೆ ಭಗವಂತ ಏನು ಮಾಡ್ತಾನೆ, ಬುದ್ಧಾವತಾರವನ್ನು ಮಾಡ್ತಾನೆ. ಇದೊಂದು ಬುದ್ಧಾವತಾರ. ಅವನು ವ್ಯಭಿಚಾರವನ್ನು ಮಾಡೋದು ಧರ್ಮ ಅಂತ ಬೋಧನೆ ಮಾಡಿಬಿಟ್ಟ. ಆ ಪರಮಾತ್ಮನೇ ತ್ರಿಪುರಾಸುರರಲ್ಲಿ ಮೊದಲನೇವನಾಗಿ ಹುಟ್ಟಿ ಶುದ್ಧೋಧನ ಅಂತ ಕರೆಸಿಕೊಂಡಿದ್ದಾಗ ಹರಿತಾನ ಅವನಿಗೆ ಪುತ್ರನಾಗಿ ಅವತಾರವನ್ನು ಮಾಡಿ ಅವನಿಗೆ ವೇದ ವಿರುದ್ಧವಾದ ಬೌದ್ಧಶಾಸ್ತ್ರವನ್ನು ಬೋಧನೆ ಮಾಡಿದ್ದಾನೆ. ಹೀಗೆ 2 ಬಾರಿ ಬುದ್ಧಾವತಾರ ಆಗಿದೆ ಎಂಬುದನ್ನು ನಾವು ಶೌದ್ಧೋಧನೆ ಪ್ರಕೃತ ಸೈದ್ಧಾಂತಿಕಾಗಮ ಪಾದರಾಜರು ಅದನ್ನೆಲ್ಲ ಹೇಳ್ತಾರೆ. ಇನ್ನಿದಾದ ಮೇಲೆ ಕಲ್ಕಿ ಅವತಾರ ಇನ್ನೂ ಆಗಿಲ್ಲ. ಸುಮ್ಮನೆ ಅವಸರ ಎಲ್ಲರಿಗೂ ಕೂಡ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಅಲ್ಲಿ ಇಲ್ಲಿ ಕಲ್ಕಿ ಅವತಾರ ಆಗೋಗಿದೆ ಅಂತ ಯಾರ್ದೋ ಫೋಟೋ ಹಾಕ್ಕೊಂಡು ಯಾರೋ ಗಂಡ ಹೆಂಡತಿ ಕೂತವ್ರನ್ನ ಕಲ್ಕಿ ಅವತಾರ ಅಂತ. ಕಲ್ಕಿ ಮುಂದೆ ತಾಮ್ರಪರ್ಣಿ ನದಿ ತೀರದ ಜಾಗದಲ್ಲಿ ವಿಷ್ಣುವೇಷ ಎಂಬತಕ್ಕಂಥ ಬ್ರಾಹ್ಮಣನಿಗೆ ಮಗನಾಗಿ ಕುದುರೆಯನ್ನು ಹತ್ತುಕೊಂಡು ಕತ್ತಿಯನ್ನು ಹಿಡಿದು ದುಷ್ಟ ಜನರ ಸಂಹಾರವನ್ನು ಮಾಡ್ತಾನೆ. ಈತ ಯಾವಾಗ ಅವತಾರ ಮಾಡ್ತಾನೆ ಎಂಬುದನ್ನು ಭಾಗವತ ಹೇಳಿದೆ. ಅಲ್ಲಿ ಹೇಳ್ತಾರೆ ಯಾವಾಗ ಅನ್ನೋದನ್ನು. ಆ ಪರಮಾತ್ಮ ಕುದುರೆಯ ಮೇಲೆ ಕೂತ್ಕೊಂಡು ಓಡಾಡ್ತಾ ಇದ್ದಾಗ ಅವನ ಮೈಯ ವಾಸನೆ ಗಾಳಿಗೆ ಜನರ ಮನಸ್ಸೆಲ್ಲ ಕೆಟ್ಟೋಗಿತ್ತು ದುಷ್ಟಕ್ಷತ್ರಿಯರ ಆಳ್ವಿಕೆಯಿಂದ. ಆ ಪರಮಾತ್ಮನ ಮೈ ಮೇಲೆ ಬೀಸಿದ ಗಾಳಿಯಿಂದ ಅವರೆಲ್ಲರ ಮನಸ್ಸು ಅಂತಃಕರಣ ಶುದ್ಧವಾಗುತ್ತೆ. ಆಗ ಹೃಷ್ಟಪುಷ್ಟರಾಗಿ ಬಲಿಷ್ಠರಾಗುತ್ತಾರೆ. ಅವರನ್ನು ಪರಮಾತ್ಮ ಆ ಸಂತತಿಯನ್ನು ಪಡೆದು ಕಲಿಯುಗದಲ್ಲಿ ಅವತಾರವನ್ನು ಮಾಡಿ ಪರಮಾತ್ಮ ಕೃತಯುಗವನ್ನು ಮಾಡಿಸ್ತಾನೆ. ಇದಾದ ಮೇಲೆ ಮುಂದಿನ ಅವತಾರ ಕಪಿಲಾವತಾರ. ದೇವಹೂತಿ ಕರ್ದಮರಲ್ಲಿ ಪರಮಾತ್ಮ ಅವತಾರ ಮಾಡಿದ್ದು. 9 ಜನ ಕನ್ಯೆಯರ ಅವತಾರ ಆದಮೇಲೆ 10ನೇವನಾಗಿ ಭಗವಂತ ದೇವಹೂತಿ ದೇವಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಲಿಕ್ಕೆ ಬರ್ತಾನೆ. ದೇವಹೂತಿ ದೇವಿ ಸ್ವಯಂಭುವನ ರಾಜನ ಮಗಳು. ತಾನು ಸ್ವಯಂಭುವನ ರಾಜನ ಮಡದಿ ಶತ್ರುಪಾದೇವಿ, ಇವರಿಬ್ಬರಿಗೆ ಮಕ್ಕಳಾಗಿ ಹುಟ್ಟಿದವಳೇ ದೇವಹೂತಿ. 5 ಜನ ಮಕ್ಕಳು ಸ್ವಯಂಭುವನ ರಾಜನಿಗೆ. ದೇವಹೂತಿ, ಪ್ರಸೂತಿ, ಆಕೂತಿ ಅಂತ. ಪ್ರಿಯವ್ರತ, ಉತ್ತಾನಪಾದರಾಜ ಅಂತ 2 ಗಂಡು ಮಕ್ಕಳು. ಈ ದೇವಹೂತಿ ದೇವಿಗೆ ಭಗವಂತ ಮಗನಾಗಿ ಹುಟ್ಟಿ ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡ್ತಾನೆ. ಈಗ ಇರತಕ್ಕಂಥ ಸಾಂಖ್ಯಶಾಸ್ತ್ರ ಏನಿದೆ ಅದು ದುಶ್ಶಾಸ್ತ್ರ, ಅದನ್ನು ಓದಬಾರ್ದು, ಅದರಂತೆ ಆಚರಣೆಯನ್ನು ಮಾಡಬಾರ್ದು. ಕಪಿಲರೂಪಿ ಪರಮಾತ್ಮ ವೈದಿಕ ಸಾಂಖ್ಯವನ್ನು ಬೋಧನೆ ಮಾಡಿದ್ದಾನೆ. ಇನ್ನಿದಾದ ಮೇಲೆ ಮುಂದೆ ಜಗನ್ನಾಥದಾಸರಂತಾರೆ ವೈಕುಂಠಾವತಾರ ಅಂತ. ವೈಕುಂಠ ಅನ್ನೋದು ಈಗ 13ನೇ ದಿವಸ ಮಾಡೋ ವೈಕುಂಠ ಅಲ್ಲ. ವೈಕುಂಠ ಲೋಕಕ್ಕೆ ಹೋಗಿಬಿಟ್ರು ವೈಕುಂಠ ಸಮಾರಾಧನೆ ಅಂತ ಪರಮಾತ್ಮನ ಸ್ಮರಣೆ ಮಾಡಿ ಮಾಡೋದು ಅಂತ ಅದರ ಅರ್ಥ. ಶುಭ್ರ ಎಂಬತಕ್ಕಂಥ ಮುನಿಯ ಮಡದಿ ವಿಕುಂಠಾದೇವಿ ಅಂತ. ಆ ವಿಕುಂಠಾದೇವಿಯಲ್ಲಿ ಪರಮಾತ್ಮ ಹುಟ್ಟಿದ್ರಿಂದ ಅವನಿಗೆ ವೈಕುಂಠ ಅಂತ ಹೆಸರು ಬಂತು. ತಾನು ವೈಕುಂಠನಾಗಿ ಅವತಾರವನ್ನು ಪರಮಾತ್ಮ ಮಾಡ್ತಾನೆ. ಮತ್ತು ವೈಕುಂಠ ಎಂಬತಕ್ಕಂಥ ಅನೇಕ ದೇವೋತ್ತಮರು ಕೂಡ ಅವರಲ್ಲಿ ಹುಟ್ಟಿರ್ತಕ್ಕಂಥವರಾಗುತ್ತಾರೆ. ರಮಾದೇವಿ ಪ್ರಾರ್ಥನೆ ಮಾಡ್ತಾಳೆ, ಸ್ವಾಮಿ ಎಲ್ಲ ಲೋಕಗಳವರು ನಮ್ಮ ಲೋಕವನ್ನು ನಮಸ್ಕಾರ ಮಾಡಬೇಕು ಅಂತ ಒಂದು ಲೋಕವನ್ನು ಸೃಷ್ಟಿ ಮಾಡುವಂದಾಗ ವೈಕುಂಠ ಲೋಕವನ್ನು ಪರಮಾತ್ಮ ಬ್ರಹ್ಮದೇವರ ಸತ್ಯಲೋಕಕ್ಕಿಂತ ಮೇಲುಗಡೆ, ಅಂದರೆ ಬ್ರಹ್ಮಾಂಡದಲ್ಲಿ ಎಲ್ಲ ಲೋಕಗಳಿಗಿಂತ ಮೇಲೆ ವೈಕುಂಠ ಲೋಕವನ್ನು ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ. ಅದರಲ್ಲಿ 7 ಬಾಗಿಲಲ್ಲಿ ಅಮುಕ್ತರು ಹೋಗಬಹುದು, 8ನೇ ಬಾಗಿಲಲ್ಲಿ ಒಳಗಡೆ ಹೋಗಲಿಕ್ಕಾಗಲ್ಲ. ಅದನ್ನು ನಾವು ಕೇಳ್ತೀವಿ, ಜಯ ವಿಜಯರಿಗೆ ಶಾಪ, ಸನಕಾದಿಗಳು ಬಂದದ್ದು, 8ನೇ ಬಾಗಿಲಿನ ಒಳಗಡೆ ಯಾರಿಗೂ ಮುಕ್ತರಲ್ಲದೆ ಇದ್ದವರಿಗೆ ಪ್ರವೇಶವಿಲ್ಲ ಅಂತ
ಇದು ವೈಕುಂಠಾವತಾರ. ಇನ್ನಿದಾದ ಮೇಲೆ ಶ್ರೀನಿವಾಸ ಅವತಾರ. ಕಲಿಯುಗದಲ್ಲಿ ಪರಮಾತ್ಮ ತ್ರಿಯುಗಹೂತಿ ಅಂತ ಅನಿಸ್ಕೊಂಡಿದ್ದಾನೆ. ಕೇವಲ 3 ಯುಗದಲ್ಲಿ ಮಾತ್ರ ಅವತಾರ ಮಾಡ್ತೀನಿ ಅಂತ ಹೇಳಿದ್ದಾನೆ. ಮತ್ತು ಕಲಿಯುಗದ ನಮ್ಮ ಜನದ ಗತಿ ಏನಂದ್ರೆ ಚಿಂತೆ ಮಾಡಬೇಡ್ರಿ, ಕೃಷ್ಣನೇ ಶ್ರೀನಿವಾಸನಾಗಿ ಬಂದು ನಾನು ಅನುಗ್ರಹವನ್ನು ಮಾಡ್ತೀನಿ ಅಂತ ಪೂರ್ವದ ರಾಮ ಸೀತಾದೇವಿಗೆ ವೇದವತಿಗೆ ಕೊಟ್ಟ ಮಾತನ್ನು ಮದುವೆ ಆಗುವಂತ ಅಂದಾಗ, ಇಲ್ಲ ಈ ಜನ್ಮದಲ್ಲಿ ನಾನು ಈ ಅವತಾರದಲ್ಲಿ ಆಗೋದಿಲ್ಲ, ಮುಂದಿನ ಅವತಾರದಲ್ಲೂ ಕೂಡ ಕೃಷ್ಣನಾದಾಗ 16,108 ಮತ್ತು ಅನೇಕ ಗೋಪಿಕಾಸ್ತ್ರೀಯರಿದ್ದಾರೆ, ಆಗಲೂ ಆಗಲ್ಲ, ಕಲಿಯುಗದಲ್ಲಿ ನಾನೇ ಕೃಷ್ಣನೇ ಶ್ರೀನಿವಾಸನಾಗಿ ಬಂದು ಅವಳನ್ನು ಮದುವೆ ಆಗುತ್ತೀನಿ ಅಂತ ಹೇಳಿರ್ತಾನೆ. ಆ ಕೃಷ್ಣನೇ ಇವತ್ತಿನ ಶ್ರೀನಿವಾಸನಾಗಿ ಬಂದಿದ್ದಾನೆ. ಸೀತಾದೇವಿಯ ಪ್ರತಿಕೃತಿಗಳಾದ ವೇದವತಿಯನ್ನು ತಾನು ಪದ್ಮಾವತಿಯನ್ನು ಅವತಾರವನ್ನು ಸ್ವೀಕಾರ ಮಾಡ್ತಾನೆ. ಹೀಗಾಗಿ ಇವತ್ತಿನ ಶ್ರೀನಿವಾಸ ವಿಠ್ಠಲ ಇವೆರಡೂ ಕೂಡ ಕೃಷ್ಣಾವತಾರವೇ ಹೊರತು ಪ್ರತ್ಯೇಕವಾದ ಅವತಾರ ಎಂಬುದಾಗಿ ನಾವು ತಿಳಿಯಬಾರದು. ಮುಂದೆ ನಾವು ನೋಡ್ತಕ್ಕಂಥ ಅವತಾರ ವ್ಯಾಸಾವತಾರ. ವ್ಯಾಸ ಅಂದರೆ ವಿಭಾಗ ವಿಸ್ತಾರ ಅಂತ. ವೇದಗಳ ವಿಭಾಗಕ್ಕಾಗಿ ಅವತಾರ ಮಾಡಿದ್ದರಿಂದ ವೇದವ್ಯಾಸ ಅಂತ ಭಗವಂತ ಅವತಾರವನ್ನು ಮಾಡಿದ್ದಾನೆ. 18 ಪುರಾಣಗಳನ್ನು, ಬ್ರಹ್ಮಸೂತ್ರಗಳನ್ನು, ಮಹಾಭಾರತವನ್ನು ಇವೆಲ್ಲವನ್ನು ಭಗವಂತ ರಚನೆ ಮಾಡಿಕೊಟ್ಟಿದ್ದಾನೆ. ಧೃತರಾಷ್ಟ್ರ ಹುಟ್ಟುವುದಕ್ಕಿಂತ 600 ವರ್ಷಗಳ ಪೂರ್ವದಲ್ಲೇ ವ್ಯಾಸಃ ಷಟ್ಶತವರ್ಷೀಯ ಧೃತರಾಷ್ಟ್ರಮಜೀಜನತ್, ವೇದವ್ಯಾಸರ ಅವತಾರ ಮಾಡಿದ 600 ವರ್ಷಕ್ಕೆ ಧೃತರಾಷ್ಟ್ರ ಹುಟ್ಟಿದ್ದಾನೆ. ಅದಕ್ಕೆ ಪೂರ್ವದಲ್ಲೇ ಮಹಾಭಾರತವನ್ನು ಪರಮಾತ್ಮ ಬರೆದಿದ್ದ. ಕೋಕ್ಯನ್ಯ ಪುಂಡರೀಕಾಕ್ಷಾತು ಭಾರತ ಕೃದ್ಭವೇ ಅಂತ ಪರಮಾತ್ಮನಲ್ಲದೆ ಇದ್ದರೆ ಬೇರೊಬ್ಬರಿಗೆ ಇದನ್ನು ಬರೀಲಿಕ್ಕೆ ಆಗ್ತಾ ಇತ್ತ ಅಂತ ಇದ್ದಾರೆ. ಇದು ವ್ಯಾಸಾವತಾರ. ಇನ್ನಿದಾದ ಮೇಲೆ ವೃಷಭಾವತಾರ. ಪ್ರತಿನಿತ್ಯ ಭಾಗವತಾದಿಗಳನ್ನು ಕೇಳೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಅದು ಅವಸರದಲ್ಲಿ ಪ್ರವಚನವನ್ನು ಮಾಡಿದಾಗ ಇದನ್ನು ಹೇಳಲಿಕ್ಕಾಗಲ್ಲ. ಇದು ಪರಮಾತ್ಮ ಸ್ವಯಂಭೂ ಮನುವಿನ ಮಗ ಪ್ರಿಯವರ್ತ ಮಹಾರಾಜ, ಅವನ ಮಗ ಆಗ್ನಿದ್ರನ ಮಗ ನಾಭಿರಾಜನ ಮಡದಿ ಮೇರುದೇವಿ, ಇವರಿಬ್ಬರು ಮಕ್ಕಳಾಗಬೇಕು ಅಂತ ತಪಸ್ಸು ಮಾಡಿದಾಗ ಭಗವಂತ ಎಳೆದು ಬಂದು ಪುರೋಹಿತರ ಪ್ರಾರ್ಥನೆಯಂತೆ ಮಮೈವೈದೇಹಿ ಮುಖಂ ಬ್ರಾಹ್ಮಣ ಕುಲಂ ಅಂತ ಪರಮಾತ್ಮ ಬ್ರಾಹ್ಮಣರಾಡಿದ ಮಾತಿಗೆ ಸತ್ಯವನ್ನು ಮಾಡ್ತೀನಿ, ನಾನೇ ಋಷಭನಾಮಕ ಪರಮಾತ್ಮನಾಗಿ ನಾಭಿರಾಜನಿಗೆ ಮೇರುದೇವಿಯ ಅವತಾರವನ್ನು ಮಾಡ್ತೀನಿ ಅಂತ ಅವತಾರವನ್ನು ಮಾಡಿ ಮಕ್ಕಳಿಗೆಲ್ಲ ಬೇಕಾದಂಥ ತತ್ವಜ್ಞಾನ ಉಪದೇಶವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಇಂತಹ ಪರಮಾತ್ಮ ಊರ್ಧ್ವರೇತಸ್ಕರಾಗಿ ದಿಗಂಬರನಾಗಿ ಸನ್ಯಾಸಿಗಳ ಧರ್ಮವನ್ನು ಲೋಕಕ್ಕೆ ತೋರಿಸಿದ್ದಾನೆ. ಅವನ ಆ ರೂಪವನ್ನು ತಿಳಿದೇ ಇದ್ದ ಅಯೋಗ್ಯರು ಅಪಾರ್ಥ ಮಾಡಿಕೊಂಡು ಅರ್ಹನ್ನೆಂಬತಕ್ಕಂಥ ರಾಜ ತಾನೇ ಇದೇ ಅವತಾರ ಅಂತ ತಿಳ್ಕೊಂಡು ಬೇರೆ ಮತದ ಒಂದು ಪ್ರಯತ್ನವನ್ನು ಮಾಡಿ ಬಟ್ಟೆ ಉಟ್ಕೋಬಾರ್ದು, ಹಿಂಸೆ ಮಾಡಬಾರ್ದು ಅಂತ ಕೇವಲ ಯಾವುದನ್ನು ಹಿಡಿದು ತಾವು ಹೀಗೆ ಮಾಡಿದ್ದಾರೆ. ಇನ್ನು ಪರಮಾತ್ಮನದು ಮತ್ತೊಂದು ಅವತಾರ ಹಯಗ್ರೀವ ಅವತಾರ. ದೇವಿ ಭಾಗವತದಲ್ಲಿ ಒಂದು ಮೋಹಕವಾದ ಕಥೆ ಬರುತ್ತೆ. ಪರಮಾತ್ಮ ಒಮ್ಮೆ ಲಕ್ಷ್ಮೀದೇವಿಯನ್ನು ನೋಡಿ ನಕ್ಕು ಬಿಡ್ತಾನೆ. ಅದನ್ನು ಲಕ್ಷ್ಮೀದೇವಿ ತಪ್ಪಾಗಿ ತಿಳಿದು ಬಿಟ್ಲಂತೆ. ಭಗವಂತನ ಬಗ್ಗೆ ಲಕ್ಷ್ಮೀದೇವಿ ತಪ್ಪಾಗಿ ತಿಳಿಯೋದು ಅನ್ನೋದು ಅದು ಎಂದಿಗೂ ಇಲ್ಲ. ಹಾಗೆ ತಿಳಿದಾಗ ಲಕ್ಷ್ಮೀದೇವಿ ನಕ್ಕು ಬಿಟ್ಟ ಪರಮಾತ್ಮ ಅಂಥೇಳಿ ನಿನ್ನ ತಲೆ ಉರುಳಿದು ಬೀಳಲಿ, ಕೆಳಗೆ ಬಿದ್ದು ಬಿಡಲಿ ಅಂತ, ಉರುಳು ಬೀಳಲಿ ಅಂತ ಶಾಪವನ್ನು ಕೊಡ್ತಾಳೆ. ಸರಿ, ಪರಮಾತ್ಮ ತನ್ನ ಶಾನ್ಗ ಧನಸ್ಸನ್ನು ತಲೆ ಕೆಳಗೆ ಇಟ್ಕೊಂಡು ಮಲಗಿರ್ತಾನಂತೆ. ಯಾಕೆ ದಿಂಬಿರಲಿಲ್ವಾ ಅಂತ ಏನೇನೋ ಪ್ರಶ್ನೆಗಳು ಬರುತ್ತೆ. ದೇವಿ ಭಾಗವತದಲ್ಲಿ ಮೋಹಕ ಭಾಗ ಬರುತ್ತಿದ್ದು. ಆ ದಿಮ್ಮನಿಟ್ಟುಕೊಂಡ ದೇವರನ್ನು ಎಬ್ಬಿಸಬೇಕಾಗಿತ್ತು. ದಿಂಬನ್ನು ಸರಿಸಿದರೆ ಎಚ್ಚರವಾಗುತ್ತಾನೆ ಅಂತ ದೇವತೆಗಳೆಲ್ಲ ಒಂದು ಗೆದ್ದಲನ್ನು ಸೃಷ್ಟಿ ಮಾಡಿ ಆ ಧನುಸ್ಸಿನ ಹೆದೆಯನ್ನು ತುಂಡರಿಸ್ತಾರೆ. ಅದು ತುಂಡರಿಸಿದ ಕೂಡಲೇ ಹೆದೆ ಬಿಚ್ಚಿದ ಬಿಲ್ಲು ಸೆಟೆದು ಬಿಡುತ್ತೆ. ಸೆಟೆದಾಗ ದೇವರ ತಲೆ ಕೆಳಗೆ ಬೀಳುತ್ತೆ. ಆಗ ದೇವರಿಗೆ ತಲೆ ಇಲ್ಲ ಅಂತ ಕುದುರೆಯ ತಲೆಯನ್ನಿಡ್ತಾರೆ. ಅದೇ ಹಯಗ್ರೀವಾವತಾರ ಆಯಿತು ಅಂತ ದೇವಿ ಭಾಗವತದಲ್ಲಿ ಮೋಹಕ ಭಾಗ ಇದು. ಆದರೆ ಇದು ನಿಜ ಅಲ್ಲ. ಹಯಗ್ರೀವಾಸುರ ಎಂಬತಕ್ಕಂಥವನನ್ನು ಕೊಲ್ಲಲಿಕ್ಕೆ ಪರಮಾತ್ಮ ತಾನೇ ಸ್ವೇಚ್ಛೆಯಿಂದ ಹಯಗ್ರೀವ ರೂಪವನ್ನು ಧರಿಸಿದ್ದಾನೆ. ಆದ್ದರಿಂದ ಮತ್ತೆ ವಿಷ್ಣು ಶಿರ ಪ್ರಚ್ಛಿಸಿದು ಅಂತ ವೇದದಲ್ಲಿ ಹೇಳಿದ್ದಾರೆ. ಅಂದರೆ ವಿಷ್ಣು ಅಂದ್ರಲ್ಲಿ ಇಂದ್ರನ ಮಗ, ಅವನ ತಲೆಯನ್ನು ಯಜ್ಞನ ಶಿರಚ್ಛೇದನವನ್ನು ಹೇಳ್ತಾ ಇದೆ. ಹೀಗೆ ಹಯಗ್ರೀವ ಅವತಾರದ ಬಗ್ಗೆ ಸರಿಯಾದ ಜ್ಞಾನವನ್ನು ತಿಳ್ಕೋಬೇಕು. ದೇವರ ಬಗ್ಗೆ ತಿಳ್ಕೋತೀವಿ ಅಂದರೆ ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಕೂಗಿದ್ರು ಅಷ್ಟೇ ಅಲ್ಲ. ಇನ್ನು ನಾರಾಯಣಿ ಅವತಾರ, ಪರಮಾತ್ಮ ಮಾಡಿದ ಮೋಹಿನಿ ಅವತಾರ. ದೇವತೆಗಳಿಗೆ ಧನ್ವಂತರಿ ರೂಪಿಯಾಗಿ ಅಮೃತವನ್ನು ತಂದುಕೊಟ್ಟಾಗ ಅದನ್ನು ದೇವತೆಗಳು ಸವಿಯಲಿಕ್ಕೆ ಆಗದೇ ಇದ್ದಾಗ ದೈತ್ಯರು ಅದನ್ನು ಕಸಿದು ಹೋದಾಗ ದೈತ್ಯರಿಂದ ಅದನ್ನು ಕಸಿದು ದೇವತೆಗಳಿಗೆ ಕೊಡಲಿಕ್ಕೋಸ್ಕರವಾಗಿ ಪರಮಾತ್ಮ ಮಾಡಿದ ಒಂದು ಅವತಾರ ಪರಮಶ್ರೇಷ್ಠವಾಗಿರತಕ್ಕಂಥ ನಾರಾಯಣಿ ಅವತಾರ ಎಂಬುದನ್ನು ನಾವು ಇಲ್ಲಿ ತಿಳಿಯಬೇಕು. ಇದಾದ ಮೇಲೆ ಹಂಸಾವತಾರ. ಮೇಘಮಂಡಲದ ಒಳಗೆ ಇದ್ದು ಭಗವಂತ ದೇವ ಋಷಿಗಳಿಗಲ್ಲದೆ ಎಲ್ಲರಿಗೂ ಕೂಡ ತಾನು ಮಂತ್ರವನ್ನು ಉಪದೇಶ ಮಾಡತಕ್ಕಂಥ ಒಂದು ರೂಪ ಹಂಸರೂಪ.
ಈ ಪರಮಾತ್ಮನ ಇನ್ನೊಂದು ರೂಪದಿಂದಲೂ ಕೂಡ ಹಂಸರೂಪವನ್ನು ತಾಳಿ ತಾನು ಶ್ವಾಸಮಂತ್ರವನ್ನು ಜಪಿಸ್ತಾನೆ. ಮತ್ತು ಸನಕಾದಿಗಳೆಲ್ಲರೂ ಕೂಡ ಋಷಿ ಸನ್ಯಾಸಿಗಳು ವಿಷಯ ಭೋಗದ ಕಡೆಗೆ ಮನಸ್ಸು ಹೋಗದಂತೆ ಅನುಗ್ರಹವನ್ನು ಮಾಡುವಂತ ಅವರು ಕೇಳಿದಾಗ ಅವರಿಗೆ ವಿಷಯ ಭೋಗದ ಸೆಳೆತವನ್ನು ತಪ್ಪಿಸಲಿಕ್ಕೆ ಬ್ರಹ್ಮದೇವರ ಬಳಿಯಲ್ಲಿ ಅವರು ಕೇಳಿದಾಗ ಪರಮಾತ್ಮನೇ ಹೇಳಲಿ ಅಂತ ಬ್ರಹ್ಮದೇವರಂದಾಗ ಆ ಪರಮಾತ್ಮ ಹಂಸನಾಗಿ ಅವತಾರವನ್ನು ಮಾಡಿ ಅವರ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಲಿಕ್ಕೆ ಉಪದೇಶವನ್ನು ಮಾಡಿದ ರೂಪ ಹಂಸರೂಪ. ಅದಕ್ಕೆ ಹಂಸರೂಪದ ಸ್ಮರಣೆ ಮಾಡಿದರೆ ನಮ್ಮ ಮನಸ್ಸು ವಿಷಯ ಭೋಗದ ಕಡೆಗೆ ಹೋಗದಂತೆ ನಮಗೆ ಪರಮಾತ್ಮನ ಕಡೆಗೆ ಹೋಗುವಂತೆ ಮಾಡುತ್ತೆ. ಆದ್ದರಿಂದ ವಿಷಯದ ಆಕರ್ಷಣೆ ತಪ್ಪೆಯುತ್ತೆ ಎಂಬುದನ್ನು ಹಂಸರೂಪದಿಂದ ನಾವು ತಿಳಿಯಬಹುದು. ಇನ್ನು ಅನಿರುದ್ಧ ಅಂದರೆ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅನಿರುದ್ಧ ರೂಪದಲ್ಲಿ ಅದೊಂದು ಅವತಾರಗಳಲ್ಲಿ ಒಂದು. ತ್ರಿವಿಕ್ರಮ ಅವತಾರ, ಅದೇ ವಾಮನಾವತಾರವೇ ಪರಮಾತ್ಮ ಅಣೋರಣೀಯ ಮಹತ್ವಮಹೀಯ ಎಂಬುದನ್ನು ತೋರಿಸಿದ್ದು. ಇನ್ನು ಶ್ರೀಧರ ಹೃಷಿಕೇಶ ಎಂಬತಕ್ಕಂಥದ್ದು ಕೇಶವಾದಿ ಚತುರ್ವಿಂಶತಿ ರೂಪಗಳಲ್ಲಿ ಮತ್ತೊಂದಾಗಿರ್ತಕ್ಕಂಥದ್ದು. ಹೀಗೆ ಒಟ್ಟು ಭಗವಂತನ ಈ ಎಲ್ಲ ಅವತಾರಗಳ ಬಗ್ಗೆ ಹೀಗೆ ನಾವೆಲ್ಲವನ್ನು ತಿಳಿಯಬೇಕು. ತಾರತಮ್ಯದ ಮೂಲಕವಾಗಿ ಇದನ್ನು ತಿಳಿದಾಗ ಪರಮಾತ್ಮನ ಪ್ರೀತಿಗೆ ಕಾರಣರಾಗುತ್ತೇವೆ. ಅದನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ 1ನೇ ಪದ್ಯದಲ್ಲಿ. ಅದನ್ನೇ ಓದಿದ್ದೇವೆ ಇಲ್ಲಿ ತನಕ. ಮೀನ ಕೂರ್ಮ ಕ್ರೋಢ ನರಹರಿ ಮಾಣವಕ ಭೃಗು ರಾಮ ದಶರಥ ಸೂನು ಯಾದವ ಬುದ್ಧ ಕಲ್ಕಿ ಕಪಿಲ ವೈಕುಂಠ. ಯಾದವ ಅಂತಂದರೆ ಭಗವಂತ ಯಾದವ ಕುಲದಲ್ಲಿ ಹುಟ್ಟಿದ ಕೃಷ್ಣಾವತಾರ. ಶ್ರೀನಿವಾಸ ವ್ಯಾಸ ಋಷಭ ಹಯಾನನ ನಾರಾಯಣಿ ಹಂಸ ಅನಿರುದ್ಧ ತ್ರಿವಿಕ್ರಮ ಶ್ರೀಧರ ಹೃಷಿಕೇಶ. ಹೀಗೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇನ್ನೂ ಭಗವಂತನ ಇನ್ನೊಂದಿಷ್ಟು ಅವತಾರಗಳ ಬಗ್ಗೆ 2ನೇ ಪದ್ಯದಲ್ಲಿ ಹೇಳ್ತಾರೆ. ಮುಂದೆ ಲಕ್ಷ್ಮೀದೇವಿಯ ಬಗ್ಗೆ ಹೇಳ್ತಾರೆ, ಬ್ರಹ್ಮವಾಯುಗಳ ಬಗ್ಗೆ ಹೇಳ್ತಾರೆ, ಸರಸ್ವತಿ ಭಾರತೀ ದೇವಿಯರ ಅವತಾರಗಳ ಬಗ್ಗೆ ಭಾಳ ವಿಸ್ತಾರವಾಗಿ ಜಗನ್ನಾಥದಾಸರು ಕೊಡ್ತಾ ಇದ್ದಾರೆ. ಅದೆಲ್ಲ ಏನು ಹೇಳ್ತಾರೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಶ್ರೀ ಕೃಷ್ಣಾರ್ಪಣ ಮಸ್ತು. ಹರೇ ನಮಃ.